ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಬಸಳೆ ಸೊಪ್ಪಿಂದ ಹುಳಿ ಅಥವಾ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬೇರೆ ಸೊಪ್ಪುಗಳಾಗೇನೆ ಈ ಬಸಳೆ ಸೊಪ್ಪು ಕೂಡ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಇದು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡೋದ್ರಲ್ಲಿ ಬಹಳನೇ ಉಪಕಾರಿ. ಅಂದ್ರೆ ಇವಾಗ ಬಾಯಿನಲ್ಲಿ ನಿಮ್ಗೆ ಹುಣ್ಣಾಗಿರುತ್ತಲ್ಲ, ಬಾಯಿ ಹುಣ್ಣು ಅಂತೀವಲ್ಲ, ಅದಾದಾಗ ಈ ಬಸಳೆ ಸೊಪ್ಪನ್ನು ಉಪಯೋಗಿಸಿದ್ರೆ ಕಮ್ಮಿ ಮಾಡುತ್ತೆ. ಅಲ್ಲದೆ ಈ ಬಸಳೆ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಮತ್ತೆ ಐರನ್ ಅಂಶನೂ ಹೆಚ್ಚಿದೆ. ಇದನ್ನ ಬಸರಿಯರಿಗೆ ಅಂದ್ರೆ 3ನೇ ತಿಂಗಳು ಆದ್ಮೇಲೆ ಉಪಯೋಗಿಸೋದ್ರಿಂದ ಬಹಳನೇ ಒಳ್ಳೆಯದು. ಅಲ್ಲದೆ ಈ ಬಸಳೆ ಸೊಪ್ಪು ದೇಹ ಡ್ರೈ ಆಗತ್ತಲ್ಲ, ನಮಗೆ ಈ ಚಳಿಗಾಲದಲ್ಲಿ ಒಡೆಯತ್ತಲ್ಲ, ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅದರಿಂದ ಅವಾಗವಾಗ ಈ ಬಸಳೆ ಸೊಪ್ಪನ್ನು ಉಪಯೋಗಿಸೋದು ಬಹಳನೇ ಒಳ್ಳೆಯದು. ಈ ಬಸಳೆ ಸೊಪ್ಪಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ಮಮತಾ ತೋರಿಸಿದಾಳೆ. ಅದೇ ರೀತಿ ಬಸಳೆ ಸೊಪ್ಪಿನ ತಂಬುಳಿ ಕೂಡ ಮಾಡ್ಕೋಬಹುದು. ಈಗ ಆ ಬಸಳೆ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಬಸಳೆ ಸೊಪ್ಪು ಈ ರೀತಿಯಾಗಿರುತ್ತೆ ನೋಡಕ್ಕೆ. ಈ ಬಸಳೆ ಗಿಡ ಆಕ್ಚುಲಾಗಿ ಬಳ್ಳಿಯಾಗಿ ಹರಡ್ಕೊಳ್ಳುತ್ತೆ. ನೀವು ಬಲ್ತಿರುವಂತ ಕಡ್ಡಿನ ಒಂದೆರಡು ನೆಲಕ್ಕೆ ನೆಟ್ರೆ ಅದು ನೀವು ನಿಮ್ಮ ಬ್ಯಾಕ್ ಯಾರ್ಡಲ್ಲೇ ಬೆಳೆಸ್ಕೋಬಹುದು. ಕಡ್ಡಿ ತುಂಬಾ ಬಲ್ತಿದ್ರೆ ಹುಳಿಗೆ ಹಾಕಕ್ಕೆ ಹೋಗ್ಬೇಡಿ. ಇದು ಸ್ವಲ್ಪ ಟೆಂಡರ್ ಆಗಿದ್ರೆ ಸಣ್ಣದಾಗಿ ಹೆಚ್ಕೊಂಡು ನೀವು ಹಾಕ್ಕೋಬಹುದು. ಇವಾಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಕಡ್ಡಿ ತುಂಬ ಎಳೆದಾಗಿರೋದ್ರಿಂದ ಅದನ್ನು ನಾನು ಸಣ್ಣದಾಗಿ ಈ ಥರ ಹೆಚ್ಕೋತಾ ಇದ್ದೀನಿ. ಹೆಚ್ಚಿರೋದು ಸುಮಾರಾಗಿ 2 ಕಪ್ನಷ್ಟು ಸೊಪ್ಪಾಗಿದೆ. ಬೇಕಂದರೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾವು ಸೊಪ್ಪಿನ ಜೊತೆ ಬೇಯಿಸ್ಕೋಬೋದು. ಇಲ್ಲಾಂತಂದರೆ ನಾವು ಮಸಾಲೆ ಹುರ್ಕೋತೀವಲ್ಲ, ಆವಾಗ ಕೂಡ ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡು ಹಾಕ್ಬೋದು. ಈರುಳ್ಳಿ ಹಾಕದೆ ಹೋದ್ರೂ ಚೆನ್ನಾಗಿರುತ್ತೆ. ಅರ್ಧದಿಂದ 3/4 ಕಪ್ನಷ್ಟು ತೊಗರಿಬೇಳೆ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 1.5 ಕಪ್ನಷ್ಟು ನೀರು ಹಾಕಿ 1/4 ಟೀ ಚಮಚ ಅರಿಶಿನ ಮತ್ತು 1/4 ಟೀ ಚಮಚ ಎಣ್ಣೆ ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿ 1 ವಿಜಲ್ ಕೂಗಿಸಿದ್ರೆ ಸಾಕು. ಈಗ ನಾನು ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಇದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು 1/4 ಕಪ್ ನೀರಲ್ಲಿ ನೆನೆಸಿಟ್ಕೊಂಡಿರಿ. 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ, 1/4 ಟೀ ಸ್ಪೂನ್ ಮೆಂತ್ಯ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 6-8 ಬ್ಯಾಡಗಿ ಮೆಣಸಿನ್ಕಾಯಿ, 1.5 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನಷ್ಟು ಬೆಲ್ಲ. ಬೇಳೆ ಬೇಯಿಸೋಕ್ಕೂ ಸೇರಿಬಿಟ್ಟು ಸುಮಾರಾಗಿ 2.5-3 ಕಪ್ನಷ್ಟು ನೀರು ಇಟ್ಕೊಂಡಿರಿ. ನೀರನ್ನು ನಾವು ಹುಳಿ ಹದ ನೋಡ್ಕೊಂಡು ಹಾಕ್ಕೋಬೇಕು. ಒಗ್ಗರಣೆಗೆ 2-3 ಟೀ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಇಂಗು, 1 ಒಣಮೆಣಸಿನ್ಕಾಯಿನ 1-2-3 ಭಾಗ ಮುರಿದಿಟ್ಕೊಂಡಿರಿ. ಮೊದಲಿಗೆ ನಾವು ಮಸಾಲೆಗೆ ಹುರ್ಕೊಂಡು ಬಿಡೋಣ. ಇದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮಸಾಲೆಗೆ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕೋಣ. ಕಡಲೆಬೇಳೆ, ಮೆಂತ್ಯ, ಜೀರಿಗೆ, ಕೊತ್ತಂಬರಿ ಬೀಜ, ಹಾಗೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬರುವಷ್ಟು ಹುರಿಬೇಕು. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕು ಇದನ್ನ. ಈಗ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ. ಇದಕ್ಕೆ ಕಾಯಿ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಹುರಿದ್ಬಿಟ್ಟು ಆಫ್ ಮಾಡಿಬಿಡಿ. ಇದು ಆರಿದ್ಮೇಲೆ ತಿರುಗಿಕೊಳ್ಳೋಣ. ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಯೋಕ್ಕಿಡಿ. ಸ್ವಲ್ಪ ನೀರು ಕುದಿಯೋಕ್ಕೆ ಬಂದಮೇಲೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ. ತುಂಬ ನೀರು ಹಾಕ್ಬಿಡ್ಬೇಡಿ, ಮೊದಲೇ ಸ್ವಲ್ಪ ನೀರಲ್ಲಿ ಸೊಪ್ಪನ್ನು ಬೇಯಿಸ್ಕೊಳ್ಳಿ. ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ. ಇದು ಇವಾಗ ಸ್ವಲ್ಪ ಲೋಳೆ ಬಿಡುತ್ತೆ, ಬಟ್ ಸ್ವಲ್ಪ ಬೆಂದ ಮೇಲೆ ಇದು ಕರೆಕ್ಟ್ ಆಗುತ್ತೆ. ಈ ಬಸಳೆ ಸೊಪ್ಪನ್ನು ಕೆಲವರು ಹುಣಸೆ ಹಣ್ಣಿನ ನೀರಿನಲ್ಲಿ ಬೇಯಿಸ್ತಾರೆ, ಲೋಳೆ ಕಮ್ಮಿ ಆಗುತ್ತೆ ಅಂತ. ಇದು ಹೆಚ್ಚು ಕಮ್ಮಿ ಬೆಂಡೆಕಾಯಿಗೆ ಏನು ಗುಣ ಇದೆಯೋ ಅದರದ್ದೇ ಗುಣ ಈ ಬಸಳೆ ಸೊಪ್ಪಿಗೂ ಇರೋದು. ಮೀಡಿಯಮ್ ಉರಿಗಿಟ್ಬಿಟ್ಟು ಇದು ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ. ಹುರ್ಕೊಂಡಿರೋದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ತಿರುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ, ತುಂಬ ನುಣ್ಣಗೆ ಬೇಡ. ಇದನ್ನು ಬೇಯಿಕ್ಕಿಟ್ಮೇಲೆ ಮಧ್ಯ ಒಂದು ಸಲ ನೋಡಿ, ಯಾಕೆ ಅಂತಂದರೆ ನೀರೇನಾದ್ರು ಹಿಂಗೆ ಹೋಗಿದ್ರೆ ಅಂತ, ಸ್ವಲ್ಪ ಆ ಥರ ಏನಾರು ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಈಗ ಒಂದು 5 ನಿಮಿಷ ಆಗಿದೆ ಅಷ್ಟೇ, ಬೇಗ ಬೆಂದ್ಬಿಡುತ್ತೆ ಇದು ಬೇಯಿಗೆ ಹಾಕಿದಾಗ ಶುರುವಿನಲ್ಲಿ ತುಂಬ ಲೋಳೆ ಇರುತ್ತೆ. ನೀವು ಈ ಥರ ನೋಡಿದ್ರೆ ಲೋಳೆ ಕಾಣಿಸ್ತಾ ಇರುತ್ತೆ. ಇವಾಗೆಲ್ಲ
ಕಮ್ಮಿ ಆಗಿದೆ. ಸೊಪ್ಪು ಹಾಗೂ ಈ ಕಡ್ಡಿಗಳು ಕೂಡ ಬೆಂದಿದೆ. ಇದಕ್ಕೆ ನಾವೀಗ ರುಬ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಹಾಕೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿ, ಈರುಳ್ಳಿ ಉಪಯೋಗಿಸಿದಾದರೆ ಈರುಳ್ಳಿ ಹಾಕಿ, ಉಪ್ಪು, ಹುಣಸೆಹಣ್ಣು ಇಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಕಿವುಚಿಬಿಟ್ಟು ಅದರ ರಸ ಹಾಕಿ, ಹುಣಸೆಹಣ್ಣು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಕುದೀಲಿ. ಒಂದು 5 ನಿಮಿಷದಿಂದ ಇದು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಕುದ್ದಿದೆ. ಬೇಳೆ ಹಾಕೋಣ. ಬೇಳೆಗೂ ಹಾಕಿದ ನೀರು ಸೇರಿಸಿ ಒಂದು 3.5 ಕಪ್ನಷ್ಟು ನೀರು ಉಪಯೋಗಿಸಿದ್ದೀನಿ. ಹುಳಿ ಹದ ಈ ರೀತಿ ಇದೆ. ನೀವು ಗಟ್ಟಿಯಾಗಬೇಕಂದ್ರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೋಬೇಕು. ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿ ಒಂದು 8-10 ನಿಮಿಷ ಮೀಡಿಯಮ್ ಊರಿನಲ್ಲಿ ಇದು ಚೆನ್ನಾಗಿ ಕುದಿಬೇಕು. ಸುಮಾರು ಒಂದು 10 ನಿಮಿಷ ಆಗಿದೆ. ಹುಳಿ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ತೆಗೆದುಬಿಟ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 2-3 ಟೀ ಸ್ಪೂನ್ ಎಣ್ಣೆನ ಒಂದು ಒಗ್ಗರಣೆ ಸೌಟಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿ ಆಗುತ್ತೋ ಇಂಗು, ಸಾಸಿವೆ ಚಿಟುಬಿಟ್ಟು ಮೆಣಸಿನ್ಕಾಯಿ ಹಾಕಿ ಆಫ್ ಮಾಡಿಬಿಡಿ. ಈ ಒಗ್ಗರಣೆನ ಹುಳಿಗೆ ಹಾಕಿದ್ರೆ ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಹುಳಿ ರೆಡಿ. ಬಸಳೆ ಸೊಪ್ಪು ಅಥವಾ ಇದನ್ನು ಮಲ್ಬಾರ್ ಸ್ಪಿನಾಚ್ ಅಂತ ಕರೀತಾರೆ. ಅದರ ಹುಳಿ ಅಥವಾ ಸಾಂಬಾರ್ ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಹುಳಿ ಜೊತೆ ತಿಂದರೆ ಬಹಳನೇ ರುಚಿ. ಜೊತೆಗೆ ಬೆಳ್ಳುಳ್ಳಿ ಹಾಕಬೇಕು ಅನಿಸಿದ್ರೆ ನೀವು ಮಸಾಲೆನ ನಾವು ರುಬ್ಕೋತೀವಲ್ಲ ಅವಾಗ ಹಾಕ್ಕೋಬೋದು. ಇಲ್ಲ ಕೊನೆಗೆ ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಕೂಡ ನೀವು ಸಣ್ಣದಾಗಿ ಬೆಳ್ಳುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಹುಳಿಗೆ ಹಾಕ್ಕೋಬೋದು. ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕದಲ್ಲೇ ಇದ್ರೂ ಈ ಹುಳಿ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ಆರೋಗ್ಯಕರವಾದ ಬಸಳೆ ಸೊಪ್ಪಿನ ಹುಳಿನ ಮಾಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.